ವಿಕಲಚೇತನರಿಗೆ ತ್ರಿಚಕ್ರ ವಾಹನ, ಲ್ಯಾಪ್ಟಾಪ್, ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಿದ ಶಾಸಕ ಅನಿಲ್. ಎಚ್ಡಿ ಕೋಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ತೀವ್ರತರ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಯ ಅಡಿ ಫಲಾನುಭವಿಗಳಿಗೆ ವಾಹನ ವಿತರಣೆ ಹಾಗೂ ದೇವರಾಜು ಅರಸು ನಿಗಮದ ವತಿಯಿಂದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನವನ್ನು ನೀಡಿ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಈ ಯೋಜನೆಯ ಮೂಲಕ ವಿಶೇಷ ಚೇತನರ ದೈನಂದಿನ ಸಂಚಾರ ಸುಲಭವಾಗುವುದರೊಂದಿಗೆ ಸ್ವಾವಲಂಬಿ ಬದುಕಿಗೆ ಮತ್ತಷ್ಟು ಪ್ರೇರಣೆಯಾಗಲಿದೆ. ನಮ್ಮ ಸರ್ಕಾರದ ಜನಪರ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಇಂತಹ ಜನಪರ ಯೋಜನೆಗಳನ್ನು ಸರಿಯಾಗಿ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಚೇರಿಯಲ್ಲಿ ಬಳಸಬೇಕು, ಸರ್ಕಾರಿ ಕಚೇರಿಯಲ್ಲಿ ಇಟ್ಟೇ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ನಾವು ಮನವಿ ಮಾಡಿ ಎರಡು ಬೇಡಿಕೆಗಳನ್ನ ನಮ್ಮ ತಾಲೂಕಿನ ವಿಕಲಚೇತನರ ಬಗ್ಗೆ ನಮ್ಮ MRW ಮಹಾದೇವ್ ಅವರು ರಿಕ್ವೆಷನ್ ಮಾಡಿದ್ದಾರೆ. ಎರಡು ಪ್ರಮುಖ ಬೇಡಿಕೆ, ಒಂದು ನಮಗೆ ಸಮುದಾಯ ಭವನ ಬೇಕು ಅಂತ ಕೂಡ ಕೇಳ್ಕೊಂಡು ಒಂದು ಮೀಟಿಂಗ್ ಮಾಡೋಕ್ಕೆ ನಮ್ಮೊಂದು ಹಾಲ್ ಬೇಕು ಅಂತ ಕೇಳಿದ್ದಾರೆ. ಅವ್ರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇದೇ ಜಾಗದಲ್ಲಿ ಒಂದು ಜಾಗವನ್ನು ಗುರುತು ಮಾಡಿ ಅದಕ್ಕೆ ಬಿಲ್ಡಿಂಗ್ಗೆ ಶಾಸಕರ ಅನುದಾನವನ್ನು ಕೊಡ್ತೀವಿ ಅಂತ ಕೂಡ ನಾನು ಹೇಳಿ ಮುಂದಿನ ವರ್ಷದಲ್ಲಿ ಅದನ್ನು ಪ್ರಗತಿ ಮಾಡ್ತಕ್ಕಂಥ ಕೆಲಸವನ್ನು ಚಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀರಿ. ಮತ್ತು ನೀವು ಪೆನ್ಷನ್ ಬಗ್ಗೆ ಮಾತಾಡಿದ್ರೆ ಹಿಂದೆ ನಮಗೆ ಈ ರೀತಿ ಪೆನ್ಷನ್ಸ್ ಬರ್ತಿತ್ತು, ಅದನ್ನು ಸ್ಟಾಪ್ ಮಾಡಿದ್ದು ಸರ್ಕಾರ ಅಂತ. ನಾನು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಸಚಿವರಿಗೆ ಗಮನಕ್ಕೆ ತಂದು ಮತ್ತು ನಾನು ಕೂಡ ಖುದ್ದಾಗಿ ಒಂದು ಲೆಟರ್ನ ಸರ್ಕಾರಕ್ಕೆ ಬರೆದು ಅದನ್ನು ಮುಂದುವರಿಸಬೇಕು ಅಂತ ಕೂಡ ನಾನು ಮನವಿಯನ್ನು ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಮನವಿಯನ್ನು ಸಲ್ಲಿಸ್ತೀನಿ. ಅದನ್ನು ಕೂಡ ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯದಾಗಲಿ, ತಮ್ಮೆಲ್ಲರೂ ಕೂಡ ಶುಭಾಶಯನ ಕೋರಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಯೋಜನೆಗಳನ್ನ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ತಾಲೂಕು ಪಂಚಾಯತ್ ಅನುದಾನದಲ್ಲಿ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಇಂದಿನ ಮಾನ್ಯ ಶಾಸಕರಾದ ಅನಿಲ್ ಚಿಕ್ಕಮಾದು ಸರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷವಾದ ಒಂದು ದಿನ, ಯಾಕಂದರೆ ನಮ್ಮ ಕರ್ನಾಟಕದಾದ್ಯಂತ ನೋಡಿದಾಗ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಈ ಥರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಈ ಥರ ಒಂದು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಮಾಡಿರುವಂಥದ್ದನ್ನ ಬಿಟ್ಟರೆ ನಮ್ಮ ಮೈಸೂರು ಭಾಗದಲ್ಲಿ, ಅದರಲ್ಲೂ ಮೈಸೂರಿನ ಒಟ್ಟು 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಎಚ್ ಡಿ ಕೋಟೆಯಲ್ಲಿ ಒಂದು ನಮ್ಮ ಅವರ ಒಂದು ಮುತುವರ್ಜಿಯಿಂದ ಇದ್ದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಒಂದು ಹೆಮ್ಮೆ ವಿಷಯ. ಹಾಗೆಯೇ ನಮ್ಮ ವಿಕಲಚೇತನರು ಅಂದ ತಕ್ಷಣ ಅವ್ರಿಗೆ ತುಳಿತಕ್ಕೊಳಗಾದವರು ಸರಿಯಾಗಿ ಯಾವುದೇ ರೀತಿಯಲ್ಲಿ ಸಮಾಜಮುಖಿಯಾಗಿ ಪಾಲ್ಗೊಳ್ಳೋದು ಕಡಿಮೆ ಅಂತ ಈ ಥರ ಒಂದು ಮನೋಭಾವ ಇಟ್ಕೊಂಡಿರುವಂಥ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ಸಾಹದಿಂದ ಕಾರ್ಯ ಮಾಡೋದಕ್ಕೆ ಅವರು ಒಂದು ಏನು ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ, ಡೇಟಾಗಳನ್ನ ಅವರು ಒಂದು ಸೇವ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಹಿತಿ ಕೇಳೋಂಥ ಒಂದು ಇಲಾಖೆಯಿಂದ ಏನೇನು ಮಾಹಿತಿ ಕೇಳ್ತೀವಿ ಅದಕ್ಕೆ ಅವ್ರಿಗೆ ತುಂಬ ಅನುಕೂಲ ಆಗಿ ಅಪ್ಡೇಟ್ ಮಾಡ್ಕೊಂಡು ಮಾಹಿತಿಗಳನ್ನ ನಾವು ಮಾಹಿತಿ ಕೇಳಿದಾಗ ಸಡನ್ ಆಗಿ ಮಾಹಿತಿ ಕೊಡೋದಕ್ಕೆ ಲ್ಯಾಪ್ಟಾಪ್